ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಮೇಲನ್ನು ಕಳಿಸಲಾಗಿದೆ. ನಾನೀಗ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲೇ ನೀವು ನೋಡ್ತಾ ಇರ್ಬೋದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರುವಂತಹ ವಾಹನಗಳೇನಿದೆ, ವಾಹನಗಳ ಸಂಪೂರ್ಣ ತಪಾಸಣೆ ಮಾಡಿ ಒಳಗೆ ಬಿಡುವಂಥ ಕೆಲಸ ಆಗ್ತಾ ಇದೆ. ಮೇಲ್ನ ಮುಖಾಂತರವಾಗಿ ಈ ಒಂದು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಬಾಂಬನ್ನು ಇಡಲಾಗಿದೆ ಅನ್ನೋ ಒಂದು ಬೆದರಿಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಸಹ ಇದೇ ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಇದೇ ರೀತಿಯಾದಂತಹ ಇಮೇಲನ್ನು ಕಳಿಸಲಾಗಿತ್ತು. ಆಗಲೂ ಸಹ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದರು. ಶ್ವಾನದಳ, ಸ್ಫೋಟ ಪತ್ತೆ ದಳ ಸೇರಿದಂತೆ ಸಾಕಷ್ಟು ಪೊಲೀಸರು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಪರಿಶೀಲನೆ ನಡೆಸಲಾಗಿತ್ತು. ಆ ಪರಿಶೀಲನೆ ನಂತರ ಇದೊಂದು ಹುಸಿ ಬಾಂಬ್ ಕರೆ ಅಂತ ಹೇಳಿ ಗೊತ್ತಾಗಿತ್ತು. ಈಗ ನೀವು ನೋಡ್ತಾ ಇರ್ಬೋದು, ಮೆಟಲ್ ಡಿಟೆಕ್ಟರ್ನ ಇಲ್ಲಿ ಅಳವಡಿಸಿ ಬರುವಂಥ ಎಲ್ಲರನ್ನೂ ಸಹ ತಪಾಸಣೆಗೆ ಒಳಪಡಿಸಿ ಒಳಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾಗಿ ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಈ ರೀತಿ ಇಮೇಲ್ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ಆತಂಕ ಈಗ ಮೈಸೂರು ನ್ಯಾಯಾಲಯದಲ್ಲಿ ಮನೆ ಮಾಡಿರುವಂಥದ್ದು. ಕೆಲ ವರ್ಷಗಳ ಹಿಂದೆ ಇದೇ ಒಂದು ಮೈಸೂರು ಜಿಲ್ಲಾ ನ್ಯಾಯಾಲಯದ ಶೌಚಾಲಯದಲ್ಲೂ ಸಹ ಒಂದು ಸ್ಫೋಟ ಸಂಭವಿಸಿತ್ತು. ಹೀಗಾಗಿ ಯಾವುದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಹ ಏನು ಬೆಳಗ್ಗೆ ಇಮೇಲ್ ಸಂದೇಶ ಬಂದಿತ್ತು, ತಕ್ಷಣವೇ ಅಲರ್ಟ್ ಆದಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರು ಮಾತ್ರವಲ್ಲ, ಬರುವಂತಹ ಬೈಕ್ ಎಲ್ಲವನ್ನೂ ಸಹ ತಪಾಸಣೆಗೆ ಒಳಪಡಿಸಿ ತದನಂತರ ಕೋರ್ಟ್ನ ಒಳಭಾಗಕ್ಕೆ ಬಿಡುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕಕ್ಷಿದಾರರು, ವಕೀಲರು, ನ್ಯಾಯಾಧೀಶರು ಸಹ ನ್ಯಾಯಾಲಯದಲ್ಲಿ ಇರ್ತಾರೆ. ಪದೇ ಪದೇ ಈ ರೀತಿ ಬರ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎಸ್ ಲೋಕೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಹಿಂದೆ ಕೆಲ ತಿಂಗಳ ಹಿಂದೆ ಅಷ್ಟೇ ಈ ರೀತಿಯಾದಂಥ ಬೆದರಿಕೆ ಕರೆ ಬಂದಿತ್ತು. ಎಲ್ಲ ತಪಾಸಣೆ ಪರಿಶೀಲನೆ ನಂತರ ಇದು ಹುಸಿ ಬಾಂಬ್ ಅಂತಿತ್ತು. ಇದರ ಪದೇ ಪದೇ ನ್ಯಾಯಾಲಯಕ್ಕೆ ಬರ್ತಾ ಇರುವಂಥದ್ದು. ಸರ್, ಇದು ನಮ್ಮ ಮೈಸೂರು ನ್ಯಾಯಾಲಯ ಒಂದಕ್ಕೆ ಈ ಥರ ಜಿಮೇಲು, ಫೇಕ್ ಜಿಮೇಲ್ ಬರ್ತಿರೋದಲ್ಲ ಸರ್. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳಿಗೆ ಈ ಥರ ಜಿಮೇಲಲ್ಲಿ ಹುಸಿ ಕರೆಗಳು ಬರ್ತಾ ಇದೆ ಸರ್, ಹುಸಿ ಸಂದೇಶಗಳು ಬರ್ತಾ ಇದೆ. ಈ ದಿನವೂ ನಿನ್ನೆ ಮಧ್ಯರಾತ್ರಿಯಲ್ಲಿ ಬಂದಿದೆ. ಇಲ್ಲಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ರವ್ರ ಗಮನಕ್ಕೆ ಬಂದಾಗ ಅವರು ಯಾರಿಗೂ ಏನು ತಿಳಿಸ್ದೆ ಪೊಲೀಸ್ ಅಧಿಕಾರಿಗಳನ್ನ ಬರಮಾಡಿಕೊಂಡು ವಕೀಲರು, ಸಾರ್ವಜನಿಕರು ಸೇರೋದಕ್ಕಿಂತ ಮುಂಚೆನೇ ಎಲ್ಲ ತಪಾಸಣೆ ನಡೆಸಿದ್ರು. ಯಾವುದೇ ಬಾಂಬ್ ಅಂತೂ ಇರಲಿಲ್ಲ. ಇಲ್ಲಿ ಹುಸಿಕರ ಸಂದೇಶ ಗೊತ್ತಾಯಿತು. ಅವ್ರು ಸಾಧ್ಯವಾದಷ್ಟು ಗೌಪ್ಯವಾಗಿ ಇಡೋಕ್ಕೆ ಟ್ರೈ ಮಾಡಿದ್ರು ಸಹ, ಆದರೂ ವಿಚಾರ ಬಹಿರಂಗ ಆಗಿಬಿಟ್ಟಿದೆ. ಇಂಥ ಹುಸಿಕರೆ ಹಿಂದೆ ಒಂದು ಸಲ ಬಂದು ಹುಸಿ ಸಂದೇಶ ಅದರ ಆಧಾರದ ಒಂದು ದಿನ ಇಡೀ ದಿನ ಕೋರ್ಟಲ್ಲಿ ಕೆಲಸ ಕಾರ್ಯಕಲಾಪಗಳು ನಡೆದಿದೆ, ವೇಸ್ಟ್ ಆಗಿತ್ತು ಟೈಮು. ಆ ಥರ ಆಗಬಾರ್ದು ಅಂತ ಇವತ್ತು ಕ್ರಮ ವಹಿಸಿದ್ರು. ಪದೇ ಪದೇ ಈ ಥರ ಬರ್ತಾ ಇರೋದ್ರಿಂದ ಮೇಡಮ್ ಅವ್ರಿಗೂ ಆತಂಕ, ವಕೀಲರಿಗೂ ಆತಂಕ, ಜಡ್ಜಸ್ಗೆ ಆತಂಕ, ಸಾರ್ವಜನಿಕರಿಗೂ ಆತಂಕ ಆಗ್ತಾಯಿದೆ. ಇದು ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ನಡೀತಾ ಇದೆಯಲ್ಲ, ಅದಕ್ಕೆ ಅಡ್ಡಿಪಡಿಸೋ ಕುತಂತ್ರ ಇದೆ. ಇದೇ ರೀತಿ ನಡ್ಕೊಂಡು ಹೋಗ್ಬಿಟ್ರೆ ಭಾಳ ಸಮಸ್ಯೆ ಆಗುತ್ತೆ. ಯಾರು ಈ ಹುಸಿ ಸಂದೇಶನ ಕಳಿಸ್ತಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು, ಕಾನೂನಲ್ಲೂ ಬಿಗಿ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ ಸರ್. ಹುಸಿ ಬಾಂಬ್ ಕರೆ ಇರ್ಬೋದು, ಆದರೆ ಈ ರೀತಿ ಕರೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಯಾಕಂದರೆ ಈ ಹಿಂದೆ ಮೈಸೂರು ನ್ಯಾಯಾಲಯದ ಆವರಣದ ಶೌಚಾಲಯದಲ್ಲಿ ಸ್ಫೋಟ ಪ್ರಕರಣ ಆಗಿತ್ತು. ಈ ರೀತಿ ಅಂಥದ್ದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಇದೇನಾಗಿದೆ, ಹಿಂದೆ ನಮ್ಮ ಟಾಯ್ಲೆಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅವ್ರಿಗೆ ಏಟು ಬಿದ್ದಿತ್ತು. ಅದರಿಂದ ಯಾವುದು ಹುಸಿ ಕರೆ ಅಂತ ನಮ್ಗೆ ಅನಿಸಿದ್ರು ಮೇಲ್ನೋಟಕ್ಕೆ ಅನಿಸಿದ್ರು ನಾವು ತಾತ್ಸಾರ ಮಾಡೋಂಗಿಲ್ಲ. ತೋಳ ಬಂತು ತೋಳ ಕತೆ ಆಗಬಾರ್ದಲ್ಲ ಸರ್. ಯಾರು ಕಿಡಿಗೇಡಿಗಳು, ಟೆರರಿಸ್ಟ್ಗಳೇ ಇರ್ಬೋದು, ಸುಮ್ಮನೆ ಹುಸಿ ಕರೆಗಳನ್ನ ಒಂದು 10 ಹುಸಿ ಸಂದೇಶಗಳನ್ನ ಕೊಟ್ಟು ತಾತ್ಸಾರ ಮಾಡಿದಾಗ ನಿಜನೇ ಆಗ್ಬಿಟ್ರೆ ಏನು ಅನ್ನೋ ಆತಂಕ PDJ ಸಾಹೇಬ್ರಲ್ಲೂ ಇದೆ, ನಮ್ಮಲ್ಲೂ ಇದೆ. ಹಾಗಾಗಿ ಯಾವುದು ಕಡೆಗಣಿಸೋಕ್ಕಾಗಲ್ವಲ್ಲ ಸರ್. ಇದನ್ನು ಸ್ಟಾಪ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮ ತೆಗೆದುಕೊಳ್ಬೋದು ಸರ್? ಪೊಲೀಸರು ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚುವಂಥದ್ದು ಇದಾಗ್ಬೋದು ಅಂತ ಸರ್? ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಸೈಬರ್ ಕ್ರೈಮ್ ಅವರು ಇನ್ವಾಲ್ವ್ ಆಗಿ ಎಲ್ಲಿಂದ ಬರ್ತಿದೆ ಏನು ಅಂತ ಇಲ್ಲಿವರೆಗೂ ಅದು ಪತ್ತೆ ಆಗಿಲ್ಲ ಸರ್. ಅದರಲ್ಲೆಲ್ಲೋ ಲೋಪ ಆದಂಗೆ ಅನ್ನಿಸ್ತಾ ಇದೆ ಸರ್. ಯಾರು ಹುಸಿ ಸಂದೇಶ ಕಳಿಸ್ತಾರೆ ಅವ್ರು ಹಿಡಿದು ಪ್ರಾಸಿಕ್ಯೂಟ್ ಮಾಡಿ ಮಾಧ್ಯಮಗಳ ಮೂಲಕ ಇಂಥವ್ರಿಗೆ ಹಿಂಗೆ ಶಿಕ್ಷೆ ಆಗಿದೆ ಅಂತ ಒಂದು ಸಂದೇಶ ಹೋದರೆ ಸುಳ್ಳು ಸಂದೇಶ ಕಳಿಸೋರು ನಿಲ್ಲಿಸ್ತಾರೆ ಅಂತ ನನ್ನ ಭಾವನೆ. ಇವತ್ತು ಸುಳ್ಳು ಸಂದೇಶದಿಂದಾಗಿ ಇಡೀ ದಿನದ ಕಾರ್ಯಕಲಾಪಗಳು ಸಹ ಸ್ಥಗಿತ ಆಗೋಗ್ತವೆ. ಎಷ್ಟು ಪರಿಣಾಮ ಬೀರ್ತಿದೆ ಸೊ? ಹಿಂದೆ ಭಾಳಷ್ಟು ಸಲ ಹಂಗಾಗಿದೆ. ಒಂದರ ಪೂರ್ತಿ ಕಾರ್ಯಕಲಾಪಗಳು ನಡೆದೇ ಇಲ್ಲ ಸರ್ ಕೋರ್ಟಲ್ಲಿ. ಇವತ್ತಾಗ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೇ ಗೌಪ್ಯವಾಗಿಟ್ಟು ಬೆಳಗ್ಗೆಯಿಂದಲೇ ತಪಾಸಣೆ ಪೊಲೀಸರ ಮೂಲಕ ಮಾಡಿಸಿ ಎಲ್ಲ ಕ್ರಮ ಕೈಗೊಂಡಿದ್ದಾರೆ ಮಾನ್ಯ ನ್ಯಾಯಾಧೀಶರು. ತುಂಬ ತೊಂದರೆ ಆಗುತ್ತೆ ನೋಡಿ ಸರ್. ಹಳ್ಳಿಗಳಿಂದ ಎಲ್ಲ ಜನ ಬರ್ತಾರೆ. ಇಲ್ಲಿ ಕೋರ್ಟಿಗೆ ಬರಬೇಕು ಅಂತಂದರೆ ಅವತ್ತು ಕೆಲಸನ ಬಿಟ್ಟು ಮಧ್ಯಾಹ್ನದ ಊಟ ಕಟ್ಕೊಂಡು ಆ ದಿನ ಕೂಲಿಗೆ ಹೋಗೋರು ಕೂಲಿ ಬಿಟ್ಟು ಎಲ್ಲ ಬೆಳಗ್ಗೆ ಇಲ್ಲಿ ಬಂದರೆ 8 ಗಂಟೆಗೆ ಊರು ಬಿಡ್ತಾರೆ. ಇಲ್ಲಿ 10 ಗಂಟೆಗೆ ತಲುಪ್ತಾರೆ. ಸಂಜೆ 5:30 ತನಕಲ್ಲಿ ಇರ್ತಾರೆ. ಮನೆಗೆ ಹೋಗೋದು 7:30. ಇಡೀ ದಿನ ಅವ್ರದ್ದು ವೇಸ್ಟ್ ಆಗುತ್ತೆ. ಅವತ್ತು ಸಂಬಳ ಇಲ್ಲ, ಕೇಸಲ್ಲಿ ಪ್ರೋಗ್ರೆಸ್ ಇಲ್ಲ.
ಅವ್ರಿಗೇನು ನ್ಯಾಯ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಪರಿಸ್ಥಿತಿ ಆಗ್ತಿದೆ ಸರ್. ಒಂದು ರೀತಿಯಂತ ವಿಕೃತ ಮನಸ್ಥಿತಿ ಅಂತ ಅನ್ಸಲ್ವಾ ಸರ್? ಈ ರೀತಿ ಹುಸಿ ಬೆದರಿಕೆಯನ್ನು ಕೊಟ್ಟು ಜನರ ಒಂದು ಭಾವನೆ ಮೇಲೆ ಚೆಲ್ಲಾಟ ಆಡುವಂಥದ್ದು, ಅವ್ರಿಗೆ ಕಷ್ಟವನ್ನು ತಂದುಕೊಡೋದು ವಿಕೃತ ಮನಸ್ಥಿತಿ ಅಲ್ವಾ ಸರ್? ಇದು ಎರಡು ಆ್ಯಂಗಲಲ್ಲಿ ನೋಡಬೇಕಾಗುತ್ತೆ ಸರ್. ಒಂದು ವಿಕೃತ ಮನಸ್ಥಿತಿಯವ್ರು ಮಾಡ್ತಿದ್ದಾರೆ ಅಂತ ನೀವು ಹೇಳ್ದಂಗೆ ಅನಿಸುತ್ತೆ ಸರ್. ವಿಕೃತ ಮೆರೆದು ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸೋದು ಒಂದಾದರೆ, ಇನ್ನು ಕೆಲವರು ಟೆರರಿಸ್ಟ್ಗಳೇನಿದ್ರು ಒಂದು 10 ಟ್ರಯಲ್ ಆ್ಯಂಡ್ 10 ಈ ಥರ ಮೆಸೇಜ್ ಕೊಟ್ಟು ನಾವು ಯಾವುದೇ ಹುಸಿ ಕರೆ ಅಂತ ನಾವು ತಾತ್ಸಾರ ಮಾಡಿದಾಗ ನಿಜವಾದ ಬಾಂಬೆ ಬ್ಲಾಸ್ಟ್ ಆಗಿಬಿಡ್ಬೋದಲ್ಲ ಸರ್, ಅದು ಭಯ ಇದೆ ಸರ್ ನಮ್ಮಲ್ಲಿ. ಅದಕ್ಕೆ ಅವ್ರು ಕ್ರಮ ಆಗಬೇಕು ಅಂತ ನಾವು ಮಾಡ್ತೀವಿ ಸರ್. ಇದು ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಲೋಕೇಶ್ ಅವರ ಸ್ಪಷ್ಟವಾದಂಥ ಮಾತುಗಳು. ಒಂದು ಕಡೆ ವಿಕೃತ ಮನಸ್ಸಿನವರು ಈ ರೀತಿಯಂಥ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ, ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶಗಳಿಗೆ, ವಕೀಲರಿಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆ ಟ್ರಯಲ್ ಆ್ಯಂಡ್ ಎರರ್, ತೋಳ ಬಂತು ತೋಳ ಕಥೆಯಂತೆ ಆಗ್ಬೋದು ಅನ್ನೋ ಆತಂಕ ಸಹ ಇದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.